ಹಾಯ್ ಹಲೋ ನಮಸ್ಕಾರ. ಈ ವೀಕೆಂಡ್ ನಮ್ಮ ಫ್ರೆಂಡ್ ಮನೆಗೆ ಹೋಗ್ತಿದ್ದಂಗೆ ಎಲಿವೇಶನ್ ಮಾತ್ರ ಸೂಪರ್ ಆಗಿತ್ತು. 2030 ಸೈಟ್ ಅಲ್ಲಿ ಈ ತರ ಮನೆ ಬರುತ್ತೆ ಅಂತ ನಾನು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ಎಲಿವೇಶನ್ ಅಲ್ಲಿ ಸ್ಟೋನ್ ಕ್ಲಾಡಿಂಗ್ ಮತ್ತೆ ವುಡನ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಕಲರ್ ಕಾಂಬಿನೇಷನ್ ಕೂಡ ಡೀಸೆಂಟ್ ಆಗಿದೆ. ಗೇಟ್ ಅಂತೂ ವುಡನ್ HPL ಶೀಟ್ ಅಲ್ಲಿ ಕವರ್ ಮಾಡಿದ್ದಾರೆ. ಮತ್ತೆ ಗ್ರೌಂಡ್ ಫ್ಲೋರ್ ಅಲ್ಲಿ ಪಾರ್ಕಿಂಗ್ ಅಂತೂ ತುಂಬಾನೇ ಸ್ಪೇಷಿಯಸ್ ಆಗಿದೆ. ಸ್ಟೇರ್ಕೇಸ್ ಅಂತೂ 30-40 ಸೈಟ್ ಅಲ್ಲಿ ಇರೋ ತರ 3 ಫೀಟ್ ವೈಡ್ ಆಗಿದೆ. ಮತ್ತೆ SS ರೈಲಿಂಗ್ಸ್ ವಿತ್ ವುಡನ್ ಪಿಲ್ಲರ್ಸ್ ಯೂಸ್ ಮಾಡಿದ್ದಾರೆ. ಫಸ್ಟ್ ಫ್ಲೋರ್ ಅಲ್ಲಿ ರೆಂಟ್ ಪರ್ಪಸ್ ಗೆ 2 BHK. ಸೆಕೆಂಡ್ ಫ್ಲೋರ್ ಎಂಟ್ರಿ ಆಗ್ತಿದ್ದಂಗೆ ಟೀ ಕುಡ್ ಮೈನ್ ಡೋರ್ ಫಿನಿಶಿಂಗ್ ಮಾತ್ರ ಸೂಪರ್ ಆಗಿದೆ. ಹಾಲ್ ಅಂತೂ ನಾನು ಅನ್ಕೊಂಡಿದ್ಕಿಂತ ದೊಡ್ಡದಾಗಿದೆ. ಮತ್ತೆ ಅಲ್ಲಿ ಹಾಕಿರೋ ಟೈಲ್ಸ್ ಕೂಡ ಮಾರ್ಬಲ್ ತರಾನೇ ಇದೆ. ಚಿನಿ, ಈ ಸೋಫಾ ನೋಡು ಎಷ್ಟು ಸಖತ್ತಾಗಿದೆಯಲ್ಲ. ಕನ್ಸ್ಟ್ರಕ್ಷನ್ ಟೈಮ್ ಅಲ್ಲಿ ಅವರು ಒಂದು ಸ್ಲ್ಯಾಬ್ ಪ್ರೊವೈಡ್ ಮಾಡಿದ್ರಂತೆ, ಹಾಲ್ ಸ್ಪೇಸ್ ದೊಡ್ಡದಾಗಿರ್ಲಿ ಅಂತ. ಅರೆ ಸೋಫಾ ದೊಡ್ಡ ನಿಕ್ತಲ್ಲ. ವೆಂಟಿಲೇಷನ್ ಗೆ ಏನೂ ಪ್ರಾಬ್ಲಮ್ ಆಗಬಾರ್ದು ಅಂತ ಹಾಲ್ ಅಲ್ಲಿ ದೊಡ್ಡದಾಗಿ ವಿಂಡೋ ಪ್ರೊವೈಡ್ ಮಾಡಿದ್ದಾರೆ. ಇದು ನೋಡ್ತಿದ್ದಂಗೆ ಗ್ಯಾಲರಿ ಫೀಲ್ ಕೊಡುತ್ತೆ. ಓಪನ್ ಕಿಚನ್ ವಿತ್ ಮಾಡ್ಯುಲರ್ ಇಂಟೀರಿಯರ್. ದೇವ್ರ ಮನೆ ಗ್ಲಾಸ್ ಡೋರ್ ಮಾತ್ರ ಯೂನಿಕ್ ಆಗಿದೆ. ಅದ್ರ ಮೇಲೆ ಮಾಸ್ಟರ್ ಬೆಡ್ರೂಮ್ ಮತ್ತೆ ಕಿಡ್ಸ್ ರೂಮ್ ಇದೆ. ಎರಡಕ್ಕೂ ಅಟ್ಯಾಚ್ ಬಾತ್ರೂಮ್ ಮತ್ತೆ ಅಟ್ಯಾಚ್ ಬಾಲ್ಕನಿ ಬರೋ ತರಾನೇ ಡಿಸೈನ್ ಮಾಡಿದ್ದಾರೆ. ಇನ್ನ ಅದ್ರ ಮೇಲೆ ಹತ್ತಿದಂಗೆ ಬ್ಯೂಟಿಫುಲ್ ಸ್ಕೈಲೈಟ್, ಮ್ಯೂಸಿಕ್ ರೂಮ್, ಪಕ್ಕದಲ್ಲೇ ಸಿಟ್ ಔಟ್. ಇನ್ನೂ ಮೇಲೆ ಹತ್ತಿದಂಗೆ ರೂಫ್ ಅಲ್ಲಿ ಸ್ಲೈಡಿಂಗ್ ಡೋರ್. ಚಿನಿ, ನಿನ್ ಫ್ರೆಂಡ್ ಬ್ಯಾಂಗ್ಳೂರಲ್ಲಿ ಇರ್ತಿರ್ಲಿಲ್ಲ, ಮತ್ತೆ ಈ ತರ ಮನೆ ಕಟ್ಟಕ್ ಹೆಂಗ್ ಸಾಧ್ಯ? ಸೈಟ್ ಅಲ್ಲಿ ಏನೆಲ್ಲ ಆಕ್ಟಿವಿಟೀಸ್ ನಡೀತಾ ಇತ್ತು, ಅವ್ರು ಯಾವ ಮೆಟೀರಿಯಲ್ ಯೂಸ್ ಮಾಡ್ತಾರೆ, ಇದನ್ನೆಲ್ಲ ನೋಡಕ್ಕಂತಾನೆ ಅವ್ರು CCTV ಕ್ಯಾಮೆರಾ ಪ್ರೊವೈಡ್ ಮಾಡ್ತಾ ಇದ್ರಂತೆ. ಸಾಲಿಡ್ ಹೋಮ್ ಕನ್ಸ್ಟ್ರಕ್ಷನ್ಸ್. ಭೂಮಿ ಪೂಜೆಯಿಂದ ಗೃಹ ಪ್ರವೇಶದವರೆಗೂ ಎಲ್ಲಾ ಜವಾಬ್ದಾರಿ ತಗೊಂಡು ನೀಟಾಗಿ ಕೆಲಸ ಮಾಡ್ಕೊಡ್ತಾರೆ. ನಿಮ್ಗೂ ಮನೆ ಕಟ್ಟೋ ಪ್ಲಾನ್ ಇದ್ರೆ ಒಂದ್ಸತಿ ಇವ್ರಿಗೆ ಕಾಂಟ್ಯಾಕ್ಟ್ ಮಾಡಿ. ಡೆಫಿನೆಟ್ಲಿ ನಿಮ್ಗೆ ಇಷ್ಟ ಆಗುತ್ತೆ.